ಹಚ್ಚ ಹಸಿರಿನ ಹೊಲಗಳ ನಡುವೆ ಇರುವ ಒಂದು ಸುಂದರ ಹಳ್ಳಿಯಲ್ಲಿ ಬನ್ನಯ್ಯ ಮತ್ತು ನಿಲ್ಲಮ್ಮ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ತಮ್ಮ ಭಕ್ತಿ ಮತ್ತು ದೈವ ಭಕ್ತಿಗೆ ಹೆಸರುವಾಸಿಯಾಗಿದ್ದರು. ಸೂರ್ಯೋದಯಕ್ಕೆ ಮುಂಚೆಯೇ ಅವರ ದಿನಗಳು ಪ್ರಾರಂಭವಾಗುತ್ತಿದ್ದವು. ದೇವರಿಗೆ ಸ್ತೋತ್ರಗಳನ್ನು ಹಾಡುವುದು ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದರೊಂದಿಗೆ. ವಿದ್ವಾಂಸರಾದ ಬ್ರಹ್ಮಣಿ ತಮ್ಮ ದಿನಗಳನ್ನು ಯುವ ಮನಸ್ಸುಗಳಿಗೆ ಕಲಿಸಲು ಕರೆಯುತ್ತಿದ್ದರೆ, ಕೋಮಲ ಹೊತ್ತಯದ ನಿಲ್ಲಮ್ಮ ಅಚಲವಾದ ಸಮರ್ಪಣಾ ಮನೋಭಾವದಿಂದ ಸಮುದಾಯಕ್ಕೆ ಸೇವೆ ಸಲ್ಲಿಸುತ್ತಿದ್ದರು. ಅವರ ಮನೆ ಸಾಧಾರಣವಾಗಿದ್ದರೂ ಉಷ್ಣತೆ ಮತ್ತು ಸಂತಪಪ್ತಿಯನ್ನು ಹೊರಸೂಸುತ್ತಿತ್ತು. ಅಗರಬತ್ತಿಗಳ ಸುವಾಸನೆ ಮತ್ತು ಭಜನೆಗಳ ಮಧುರವಾದ ರಾಗವು ಗಾಳಿಯನ್ನು ತುಂಬಿತ್ತು. ಇದು ಅವರ ಆಧ್ಯಾತ್ಮಿಕ ಜೀವನಶೈಲಿಗೆ ಸಾಕ್ಷಿಯಾಗಿತ್ತು. ಬ್ರಹ್ಮಣಿ ಮತ್ತು ನಿಲ್ಲಮ್ಮ ಅಲ್ಪ ಪ್ರಮಾಣದ ಲೌಕಿಕ ಆಸೆಗಳನ್ನು ಹೊಂದಿದ್ದರು. ಅವರ ಹಬ್ಬಗಳು ಜೀವನ ಸರಳ ಸಂತೋಷಗಳು ಮತ್ತು ಅವರ ಆಧ್ಯಾತ್ಮಿಕ ಅನ್ವೇಷಣೆಗಳ ಸಂಪತ್ತಿನಿಂದ ತಪ್ಪವಾಗಿದ್ದವು. ಅವರು ತಮ್ಮ ಹಂಚಿಕೆಯ ನಂಬಿಕೆ ಮತ್ತು ಅವರ ಅಸ್ತಿತ್ವದ ಪ್ರಶಾಂತತೆಯಲ್ಲಿ ಸಾಂತ್ವನವನ್ನು ಕಂಡುಕೊಂಡರು. ಆದಾಗ್ಯೂ ಅವರ ಹೃದಯದಲ್ಲಿ ಒಂದು ಮೌನವಾದ ಹಂಬಲವು ನೆಲೆಸಿತ್ತು. ಅದು ಅವರ ಹಿಕೆಯಿಂದ ತಪ್ಪಿಸಿಕೊಳ್ಳುವಂತೆ ತೋರುತ್ತಿತ್ತು. ಅವರ ವಿನಮ್ರ ನಿವಾಸ, ಅವರ ಸರಳ ಸ್ವಭಾವದ ಪ್ರತಿಬಿಂಬ ಹಳ್ಳಿಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ದೀಪಸ್ತಂಭವಾಗಿ ನಿಂತಿತ್ತು. ದಂಪತಿಗಳ ಜೀವನವು ನಂಬಿಕೆಯ ಶಕ್ತಿ ಮತ್ತು ಭಕ್ತಿಯಿಂದ ಬದುಕಿದ ಜೀವನದ ಸೌಂದರ್ಯಕ್ಕೆ ಸಾಕ್ಷಿಯಾಗಿತ್ತು. ಅವರ ಸಂತೃಪ್ತಿಯ ಹೊರತಾಗಿಯೂ ಅವರ ಜೀವನದಲ್ಲಿ ಒಂದು ಶೂನ್ಯತೆ ಇತ್ತು, ಮಗುವಿನ ಅನುಪಸ್ಥಿತಿ. ವರ್ಷಗಳು ದಶಕಗಳಾಗಿ ಮಾರ್ಪಟ್ಟವು ಮತ್ತು ಇನ್ನು ಮಗುವಿಗಾಗಿ ಅವರ ಪ್ರಾರ್ಥನೆಗಳು ಉತ್ತರಿಸಲಿಲ್ಲ. ವಿಶೇಷವಾಗಿ ನಿಲ್ಲಮ್ಮ ಅತ್ತಪ್ಪ ಹಂಬದ ಹೊರೆಯನ್ನು ಹೊತ್ತಿದ್ದರು. ಹಳ್ಳಿಯಲ್ಲಿ ಇತರ ಮಹಿಳೆಯರು ತಮ್ಮ ತೋಳುಗಳಲ್ಲಿ ಶಿಶುಗಳನ್ನು ತೊಟ್ಟುತ್ತಿರುವುದನ್ನು ನೋಡಿದಾಗ ಅವರಲ್ಲಿ ಸಂತೋಷ ಮತ್ತು ಧೂಮ ಎರಡೂ ಮಿಶ್ರವಾಗುತ್ತಿತ್ತು. ಯಾವಾಗಲೂ ಆರ್ಯ ಮಾಡಿಕೊಳ್ಳುವ ಗಂಡನಾದ ಬ್ರಹ್ಮಣಿ ಬುದ್ಧಿವಂತಿಕೆ ಮತ್ತು ಸಾಂತ್ವನನ ಮಾತುಗಳಿಂದ ಅವಳಿಗೆ ಸಮಾಧಾನಪಡಿಸುತ್ತಿದ್ದರು. ದೇವರ ಯೋಜನೆಗಳು ಮಾನವನ ಗ್ರಹಿಕೆಗೂ ಮುಡಿವೆ ಮತ್ತು ಅವನ ನಂಬಿಕೆ ಅಚಲವಾಗಿರಬೇಕು ಎಂದು ಅವರು ಅವಳಿಗೆ ನೆನಪಿಸುತ್ತಿದ್ದರು. ಅವನು ಮಮದುವಾಗಿ ಅವಳ ಕೈಯನ್ನು ಸವರುತ್ತಾ ಪಿಸುಗುಡುತ್ತಿದ್ದನು. ನಮ್ಮ ಮಗು ಸರಿಯಾದ ಸಮಯದಲ್ಲಿ ನಮ್ಮ ಬಳಿಗೆ ಬರುತ್ತದೆ ನಿಲ್ಲಮ್ಮ. ಅಲ್ಲಿಯವರೆಗೆ ನಮ್ಮ ಜೀವನವನ್ನು ಪ್ರತಿ ಮತ್ತು ಇತರರಿಗೆ ಸೇವೆ ಮಾಡುವ ಮೂಲಕ ತುಂಬಿಸೋಣ. ಹಂಬಲದಿಂದ ಹಕ್ದೆ ಭಾರವಾಗಿದ್ದ ನಿಲ್ಲಮ್ಮು ತನ್ನ ಗನ್ ಮತ್ತು ದೀವದ ಮೇಲಿನ ಅಚ್ಚಲ ನಂಬಿಕೆಯೊಂದಿಗೆ ಅಪ್ಪಿಗೆಯಿಂದ ತಲೆಯಾರಿಸುತ್ತಿದ್ದರು. ಅವಳು ಅವನ ಮಾತುಗಳಿಗೆ ಅಂದಿಕೊಂಡು ಅವನ ಅಚ್ಚಲ ನಂಬಿಕೆಯಲ್ಲಿ ಸಾಂತ್ವನವನ್ನು ಬೆಳೆಸಿದಳು. ಆದಾಗ್ಯೂ ಅವರ ಮನೆಯ ಹೊರಗಿನ ಪ್ರಪಂಚವು ಯಾವಾಗಲೂ ದಯೆ ಅಭವ ತಿಳುವಳಿಕೆಯನ್ನು ಹೊಂದಿರಲಿಲ್ಲ. ನಿಲ್ಲಮ್ಮ ಎಲ್ಲಿಗೆ ಹೋದರೂ ಪಿಸು ಮಾತುಗಳು ಅನುಸರಿಸುತ್ತಿದ್ದವು. ಹಳ್ಳಿಯ ಗಾಸಿಪ್ಗಳು ತಮ್ಮ ಸೋಮಾರಿ ಮನಸ್ಸುಗಳು ಮತ್ತು ಹರಿತವಾದ ನಾಲಿಗೆಗಳೊಂದಿಗೆ ದಂಪತಿಗಳ ದೂರದೃಷ್ಟದ ಬಗ್ಗೆ ಟಾಕಿಸಲು ಪ್ರಾರಂಭಿಸಿದರು. ಕೆಲವರು ಅದನ್ನು ಅವರ ಹಿಂದಿನ ಕಾಚೆಗಳಿಗೆ ಕಾರಣವೆಂದು ಹೇಳಿದೆ. ಇತರರು ಅದನ್ನು ದೈವದ ಅಸಮಾಧಾನದ ಸಂಕೇತವೆಂದು ನೋಡಿದರು. ಆ ಪಿಸು ಮಾತುಗಳು ಮುಳ್ಳುಗಳಂತೆ ನಿಲ್ಲಮ್ಮರ ಹೃದಯವನ್ನು ಚುಚ್ಚಿದವು. ಮಾತೃತ್ವದ ಸಾಮಾಜಿಕುತ್ತರ್ ಅವಳ ಅಸಮರ್ಪತೆಯ ನಿರಂತರ ಜ್ಞಾಪನೆಗಳು ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದವು. ಅವಳು ತನ್ನನ್ನು ಒಂದು ಚಿಪ್ಪಿನೊಳಗೆ ಹಿಂತೆಗೆದುಕೊಳ್ಳುವುದನ್ನು ಕಂಡುಕೊಂಡಳು. ಅವಳ ನಂಬಿಕೆ ಮತ್ತು ಅದರ ಎಲ್ಲ ನ್ಯಾಯವನ್ನು ಪ್ರಶ್ನಿಸಿದಳು. ನಿಲ್ಲಮ್ಮ ಒಮ್ಮೆ ಪ್ರಕಾಶಮಾನವಾದ ನಗುವೆಗೂ ಪ್ರಯಾಸದಿಂದ ಕೂಡಿತು. ಅವರ ಕಂಪುಗಳು ಅವರೊಳಗೆ ಇರುವ ನೋವನ್ನು ಪ್ರತಿಬಿಂಬಿಸುತ್ತವೆ. ಸಾಮಾಜಿಕ ನಿರೀಕ್ಷೆಗಳ ಬಾರ್ ಮತ್ತು ಅವರ ಮಾತುಗಳ ಕುರುಕು ಅವರ ಮನೋಸ್ಮೈರ್ಯವನ್ನು ಕುಚಲು ಬೆದರಿಗೆ ಹಾಕಿತು. 4ನೇ ವಿಭಾಗ, ಎಲ್ಲ ಮಕ್ಕಳನ್ನು ಅಪ್ಪಿಕೊಳ್ಳುವುದು. ತನ್ನ ಹೆಂಡತಿಯ ಹೆಚ್ಚುತ್ತುತ್ತಿರುವ ಹತಾಶೆಯನ್ನು ಗ್ರಹಿಸಿದ ಬ್ರಹ್ಮಣಿ ಆ ವಿಷಯವನ್ನು ಮುಖಾಮುಖಿಯಾಗಿ ಪರಿಹರಿಸಲು ನಿರ್ಧರಿಸಿದನು. ಅವನು ಒಂದು ಸಂಜೆ ಹಳ್ಳಿಗರನ್ನು ಒಟ್ಟುಗೂಡಿಸಿ ತನ್ನ ವಿಶಿಷ್ಟ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಅವರೊಂದಿಗೆ ಮಾತನಾಡಿದನು. ಮಕ್ಕಳು ದೇವರು ಕೊಟ್ಟ ಪೊದಗೋರೆ ಬೇಡಿಕೆಯ ಹಕ್ಕಲ್ಲರೆಂದು ಅವರು ನೆನಪಿಸಿದರು. ಪ್ರವೃತ್ತಿ ಮತ್ತು ಕಾಳಜಿಗಾಗಿ ಹಂಬಲಿಸುವ ಪ್ರಪಂಚದಲ್ಲಿನ ಅಷ್ಟೋ ಮಕ್ಕಳ ಬಗ್ಗೆ ಅವರು ಮಾತನಾಡಿದರು. ಹಳ್ಳಿಗರು ತಮ್ಮ ಹೃದಯ ಮತ್ತು ಮನೆಗಳನ್ನು ಅವರಿಗೆ ತೆರೆಯುವಂತೆ ಒತ್ತಾಯಿಸಿದರು.
ನಮ್ಮ ಪ್ರೀತಿಯನ್ನು ನಮ್ಮ ಸ್ವಂತ ಅರ್ಥಕ್ಕೆ ಸೀಮಿತಗೊಳಿಸಬೇಡಿ ಎಂದು ಅವರು ವಿನಂತಿಸಿದರು. ಎಲ್ಲ ಮಕ್ಕಳನ್ನು ಮಮ್ಮವರಂತೆ ಅಪ್ಪಿಕೊಳ್ಳೋಣ ಮತ್ತು ಅವರಿಗೆ ಅರ್ಹವಾದ ವಾತ್ಸಲ್ಯವನ್ನು ನೀಡೋಣ. ಪ್ರೀತಿ ಮತ್ತು ತಿಳುವಳಿಕೆಯಿಂದ ತುಂಬಿದ ಅವರ ಮಾತುಗಳು ಹಳ್ಳಿಗರೊಂದಿಗೆ ಪ್ರತಿಧ್ವನಿಸಿದವು. ಅವರು ತಮ್ಮ ತಪ್ಪುಗಳನ್ನು ನೋಡಲು ಪ್ರಾರಂಭಿಸಿದರು. ದಂಪತಿಗಳ ಕರೆಗೆ ಅವರ ಹೃದಯಗಳು ಮುದವಾದವು. ಬಂಗಾಯಿನ ಮಾತುಗಳು ಸೌಮ್ಯವಾದ ಗಾಳಿಯಂತೆ ಹನ್ಲಿಯ ಮೇಲೆ ನೆಲೆಸಿದ್ದ ತೀರ್ಪಿನ ಮೌಡನ್ನು ಕೊಚ್ಚಿಕೊಂಡು ಹೋದವು. ಪರಾನುಭೂತಿ ಮತ್ತು ತಿಳುವಳಿಕೆಯ ನವೋಕ್ತ ಅರ್ಣವು ಗಾಳಿಯನ್ನು ತುಂಬಿತು. ಉದನೆ ವಿಭಾಗ ಅಚ್ಚನಂಬಿಕೆ ಮತ್ತು ಪ್ರಾರ್ಥನೆಗಳು. ಹತ್ತನ್ಮತ್ಯೆ ಬನ್ನಯಿ ಮತ್ತು ನಿರ್ಮಮ ಅಚಲವಾದ ಭಕ್ತಿಯಿಂದ ತಮ್ಮ ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಮುಂದುವರೆಸಿದರು. ಅವರು ಪ್ರತಿವಾರ ತಮ್ಮ ಪ್ರೀತಿಯ ದೇವರಾದ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಗೇರಿ ನೀಡುತ್ತಿದ್ದರು, ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಮತ್ತು ಅವರ ಆಶೀರ್ವಾದವನ್ನು ಬೇಡುತ್ತಿದ್ದರು. ನಿಜವಾದ ಭಕ್ತಿ ಎಂದರೆ ಉಪಕಾರಗಳನ್ನು ಬೇಡುವುದಲ್ಲ, ಬದಲಾಗಿ ದೈವಿಕ ಇಚ್ಛೆಗೆ ಶರಣಾಗುವುದು ಎಂದು ಅವರು ನಂಬಿದ್ದರು. ವರ್ಷಗಳು ಕಳೆದವು ಮತ್ತು ಅವರ ನಂಬಿಕೆ ಅಚಲಾಗಿತ್ತು. ದೇವರ ಅನುಗ್ರಹ ಅಂತಿಮವಾಗಿ ಅವರ ಮೇಲೆ ಬೆಳಗುತ್ತದೆ ಎಂಬ ಅವರ ಹಂಚಿಕೆಯ ನಂಬಿಕೆಯಲ್ಲಿ ಅವರು ಸಾಂತ್ವನವನ್ನು ಕಂಡುಕೊಂಡರು. ಅವರು ತಮ್ಮ ಜೀವನವನ್ನು ಉದ್ದೇಶದಿಂದ ಬದುಕುವುದನ್ನು ಮುಂದುವರೆಸಿದರು, ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಮತ್ತು ಪ್ರೀತಿ ಮತ್ತು ಸಹಾನುಭೂತಿಯ ಸಂದೇಶವನ್ನು ಹರಿದರು. ಪ್ರಾಮಾಣಿಕತೆ ಮತ್ತು ಅಚ್ಚಲಂಬಿಕೆಯಿಂದ ತುಂಬಿದ ಅವರ ಪ್ರಾರ್ಥನೆಗಳು ರೂಪದಂತೆ ಇರಿ. ಅವರ ಭರವಸೆ ಮತ್ತು ಆಸೆಗಳನ್ನು ಸ್ವರ್ಗಕ್ಕೆ ಕೊಂಡೊಯ್ದವು. ದೈವಿಕ ಸಮಯದಲ್ಲಿ ಅವರ ಆಸೆಗಳು ಅರಿರುತ್ತವೆ ಎಂದು ಅವರು ನಂಬಿದ್ದರು.